ಇದೇ ಮಾರ್ಚ್ 19ನೇ ತಾರೀಕು ನಮ್ಮ ಮನೆಯಲ್ಲಿ ನಾಗಮಂಡಲೋತ್ಸವ ಇದೆ. ತಾವೆಲ್ಲರೂ ಈ ನಾಗಮಂಡಲದಲ್ಲಿ ಪಾಲ್ಗೊಳ್ಳಿ. ಯಾಕಂತ ಹೇಳಿದರೆ ನಾಗಮಂಡಲ ಮಾಡುವುದು ಈ ನಮ್ಮ ಪರಶುರಾಮ ಸೃಷ್ಟಿಯಲ್ಲಿ ನಮ್ಮ ಅದೃಷ್ಟ ಅಂತ ಭಾವಿಸ್ತೇವೆ. ಈ ಕಾರ್ಯಕ್ರಮ ಮಾಡಬೇಕಿದ್ರೆ ಎಲ್ಲರ ಸಹಕಾರ ಬೇಕು. ಊರಿನವರು, ಪರ ಊರಿನವರು, ಕುಟುಂಬದವರು, ಗಣ್ಯ ವ್ಯಕ್ತಿಗಳು ಎಲ್ಲರ ಸಹಕಾರ ಇದ್ದರೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕಾಗತ್ತೆ. ಹಣ ಇದ್ದರೆ ಮಾಡಲಿಕ್ಕಾಗೋದಿಲ್ಲ. ಜನರ ಸಹಕಾರ ಬೇಕೇ ಬೇಕು. ಹಾಗಾಗಿ ನೀವೆಲ್ಲರೂ ಈ ಒಂದು ನಾಗಾರಾಧನೆಯಲ್ಲಿ ಪಾಲ್ಗೊಳ್ಳಿ. ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭ ಆಗುತ್ತದೆ ಕರ್ಮಾಂಗ. ಮಧ್ಯಾಹ್ನ 12 ಗಂಟೆಗೆ ಅನ್ನ ಸಂತರ್ಪಣೆ. ಸಾಯಂಕಾಲ 7 ಗಂಟೆಗೆ ಹಾಲಿಟ್ಟು ಸೇವೆ. ಹಾಗೆ 9ವರೆಗೆ ಡಮರ ಸೇವೆ, ನಾಗಮಂಡಲ ಸೇವೆ ಪ್ರಾರಂಭ ಆಗುತ್ತೆ. ಇದರ ಪೂರ್ವಭಾವಿಯಾಗಿ ಇವತ್ತು ನಾವು ಈ ಶಿವರಾತ್ರಿಯ ದಿವಸ ನಾವು ಗಣಹೋಮದೊಂದಿಗೆ ಚಪ್ರ ಮುಹೂರ್ತ ಮಾಡಿದ್ದೇವೆ. ಹಾಗೆ 4ನೇ ತಾರೀಕು ಮಾರ್ಚ್ 4ನೇ ತಾರೀಕು ಉಗ್ರಾಣ ಮುಹೂರ್ತ ಇದೆ. ಎಲ್ಲ ಕಾರ್ಯಕ್ರಮಕ್ಕೂ ಊರವರ ಸಹಕಾರದಿಂದ ಇದು ನಾವು ನೆರವೇರಿಸ್ತಾ ಇದ್ದೇವೆ. ಹಾಗೆ ತಮಗೆಲ್ಲರಿಗೂ ನಾನು ಒಂದು ವಿಜ್ಞಾಪನೆ ಮಾಡಿಕೊಳ್ಳೋದೇನಂತೇಳಿದರೆ, ನಮಗೆ ಸಮಯಕ್ಕೆ ಸರಿಯಾಗಿ ಪತ್ರಿಕೆ ಸಿಗದೇ ಇರ್ಬೋದು, ಹಾಗೆ ಹೇಳಲಿಕ್ಕೂ ಆಗದೇ ಇರ್ಬೋದು. ಇದೇ ಆಮಂತ್ರಣವನ್ನು ತಿಳಿದು ತಾವೆಲ್ಲರೂ ಬಂದು ಈ ನಾಗದೇವರ ಕೃಪೆಗೆ ಪಾತ್ರರಾಗಿ ಅಂತ ನಿಮ್ಮೆಲ್ಲರಲ್ಲಿ ವಿನಂತಿಯಿಂದ ಬೇಡಿಕೊಡ್ತಾ ಇದ್ದೇನೆ. ಹಾಗೆ ಮಧ್ಯಾಹ್ನ 3ವರೆಗೆ ನಮ್ಮ ಸುಬ್ರಹ್ಮಣ್ಯ ಮಠದ ಸ್ವಾಮಿಗಳು ಬರ್ತಾ ಇದ್ದಾರೆ. ನಮಗೆ ಅವರನ್ನು ನಾವು ಒಳ್ಳೆಯ ರೀತಿಯಿಂದ ಮೆರವಣಿಗೆಯಿಂದ ಕರೆದುಕೊಂಡು ಬಂದು 4 ಗಂಟೆಗೆ ಅವರ ಪ್ರವಚನ ಇದೆ. ಇದರಲ್ಲೂ ನೀವು ಪಾತ್ರರಾಗಿ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಿಮಗೆ 2 ಗಂಟೆಯಿಂದ ಪ್ರಾರಂಭ ಆಗುತ್ತೆ. 2ರಿಂದ 3ವರೆ ಮತ್ತು ಸ್ವಾಮಿಗಳ ಪ್ರವಚನ ಆದಮೇಲೆ 5ವರೆಯಿಂದ ಮಂಡಲ ಪ್ರಾರಂಭ ಆಗುವವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಎಲ್ಲದರಲ್ಲೂ ಬಂದು ನೀವು ಭಾಗಿಯಾಗಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ಅಂತ ಹೇಳ್ತಾ ನಿಮಗೆಲ್ಲರಲ್ಲೂ ನಾನು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿ ಅಂತ ಕೇಳಿಕೊಳ್ತಾ ಇದ್ದೇನೆ.